ನಮಸ್ಕಾರ. ನಮ್ಮ ಗಂಟುಗಳು, ನಮ್ಮ ಕಾಲ್ಗಂಟು ಇರ್ಬೋದು, ಕೈ ಬೆರಳುಗಳಿರ್ಬೋದು, ಇದೆಲ್ಲ ಚೆನ್ನಾಗಿರಬೇಕು ಅಂತಂದರೆ ಏನು ಆಹಾರ ಸ್ವೀಕರಿಸಬೇಕು, ಯಾವುದೆಲ್ಲ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಅಂತ ನಾವು ಮಾತಾಡಲಿಕ್ಕಿದ್ದೇವೆ. ನಾವು ಹೆಚ್ಚಾಗಿ ಕೇಳ್ಪಟ್ಟಿರೋದು ಕ್ಯಾಲ್ಶಿಯಂ ಬೇಕು ಅಂತ. ಯಾಕೆಂತಂದರೆ ವಯಸ್ಸಾಗ್ತಿದ್ದಂಗೆ ಎಸ್ಪೆಷಲಿ ಹೆಂಗಸರಲ್ಲಿ 40 ವರ್ಷ ಆದ ತಕ್ಷಣ ಹೇಳ್ತಾರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಶುರು ಮಾಡ್ಕೊಳ್ಳಿ, ಇಲ್ದಿದ್ರೆ ಮೂಳೆ ನೋವು ಶುರು ಆಗುತ್ತೆ, ಮಂಡಿ ನೋವು ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೆಚ್ಚಾಗಿ ಕ್ಯಾಲ್ಶಿಯಮನ್ನು ಒಂದು ಶುರು ಮಾಡ್ಕೋತೀವಿ. ಆದರೆ ಬೇರೆ ನ್ಯೂಟ್ರಿಯೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿ ದೇಹಕ್ಕೆ ಬೇಕಾಗ್ತಾ ಇರುತ್ತೆ. ಬರೀ ಕ್ಯಾಲ್ಶಿಯಂ ತಗೊಳ್ಳೋದ್ರಿಂದ ನಮಗೆ ನಮ್ಮ ಮಂಡಿನ ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜೊತೆಗೆ ವಿಟಮಿನ್ ಡಿನೂ ಬೇಕು. ಯಾಕೆಂತಂದರೆ ಕ್ಯಾಲ್ಶಿಯಂ ನಮ್ಮ ದೇಹ ಚೆನ್ನಾಗಿ ಹೀರ್ಕೋಬೇಕು ಅಂತಂದರೆ ವಿಟಮಿನ್ ಡಿ ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು. ನಾವು ಇಂಡಿಯನ್ಸ್ ಏನು ಅಂತಂದರೆ ನಮಗೆ ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ ಡಿ ಅಂದರೆ ನಮ್ಗೆ ಏನು ಹೀರುವಿಕೆ ಏನಿದೆ ವಿಟಮಿನ್ ಡಿ ಅವುಗಳ ಪರ್ಸೆಂಟೇಜ್ ತುಂಬ ಕಮ್ಮಿ. ಸೊ ಹೆಚ್ಚಾಗಿ ನಾವು ಗಮನಿಸಿದ್ದೀವಿ ಏನು ಅಂತಂದರೆ ನಮ್ಮ ತುಂಬ ಹಲವರಲ್ಲಿ 90% ಜನರಿಗೆ ನಾವು ವಿಟಮಿನ್ ಡಿ ಡೆಫಿಷಿಯನ್ಸಿ ನೋಡಿದ್ದೀವಿ ನಾವು. ಸೊ ವಿಟಮಿನ್ ಡಿ ಯಾವಾಗಲೂ ಚೆನ್ನಾಗಿರಬೇಕು. ಬರೀ ತುಂಬ ಜನ ಹೇಳ್ತಾರೆ ಸನ್ಲೈಟಲ್ಲಿ ಅಂದರೆ ಸೂರ್ಯನ ಬೆಳಕಲ್ಲಿ ಹೋಗಿ ಬೆಳಗಿನ ಕಿರಣಗಳಲ್ಲಿ ನಿಂತ್ಕೊಂಡ್ರೆ ವಿಟಮಿನ್ ಡಿ ಸಿಗತ್ತೆ ಅಂತ. ನಮ್ಮ ದೇಹಕ್ಕೆ ಆ್ಯಕ್ಚುಲಿ ಅದು ಸಾಕಾಗ್ತಾ ಇಲ್ಲ. ಯಾಕೆಂದರೆ ನಾವು ಬಟ್ಟೆ ಹಾಕ್ಕೊಂಡು ಹೋಗಿ ನಿಂತ್ಕೊಳ್ತಾ ಇರ್ತೀವಿ. ಸೊ ಎಕ್ಸ್ಪೋಜರ್ ಅಂದರೆ ನಾವು ಸೂರ್ಯನ ಬೆಳಕಿಗೆ ಏನು ಎಕ್ಸ್ಪೋಸ್ ಮಾಡ್ತೀವಿ ನಮ್ಮ ಸ್ಕಿನ್, ಅದು ತುಂಬ ಕಮ್ಮಿ. ಆಲ್ಮೋಸ್ಟ್ ನಾವು ಹೇಳ್ತೀವಿ ಬಟ್ಟೆ ಇಲ್ಲದೆ ಹೋಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆದರೆ ಮಾತ್ರ ನಾವು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋಕೆ ಸಾಧ್ಯ, ಅಂದರೆ ನಮ್ಮ ದೇಹ ಅದನ್ನು ಸ್ವೀಕರಿಸೋಕ್ಕೆ ಸಾಧ್ಯ ಇದೆ ಅಂತ. ಆ ಕಾರಣದಿಂದಾಗಿ ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರೋ ಸಾಧ್ಯತೆಗಳು ಜಾಸ್ತಿ ಇರೋಂಥದ್ದು. ಸೊ ಕ್ಯಾಲ್ಶಿಯಂ ತೊಗೊಂಡ್ರೂ ಜೊತೆಗೆ ವಿಟಮಿನ್ ಡಿ ಯಾವತ್ತೂ ಇರಬೇಕು. ಆವಾಗ ನಾವು ಎಷ್ಟೇ ಕ್ಯಾಲ್ಶಿಯಂ ತೊಗೊಂಡ್ರೂ ಅದು ನಮ್ಮ ದೇಹ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಇದೆರಡು ನಮಗೆ ಬೇಸಿಕ್ ಆಗಿ ನಾವು ಗೊತ್ತಿರೋಂಥದ್ದು. ಇದ್ರ ಜೊತೆಗೆ ಪ್ರೋಟೀನ್ಸ್ಗಳು ಚೆನ್ನಾಗಿರಬೇಕು. ಅಂದರೆ ನಮ್ಮ ಬೇಳೆ ಕಾಳುಗಳಿರ್ಬೋದು ಅಥವಾ ಮೊಟ್ಟೆ ಅಥವಾ ಮಾಂಸ ಪದಾರ್ಥಗಳು, ಇವುಗಳನ್ನು ನಾವು ಚೆನ್ನಾಗಿ ತಗೋತಾ ಇರಬೇಕು. ನಮ್ಮ ಮಂಡಿಗಳನ್ನು ಅಥವಾ ನಮ್ಮ ಯಾವುದೇ ಜಾಯಿಂಟ್ಗಳನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಾದರೆ. ಸೊ ಪ್ರೋಟೀನ್, ಈಗ ತುಂಬ ಜನ ಹೇಳ್ತಾರೆ ಪ್ರೋಟೀನ್ ತಗೋಬೇಕು ಅಂತ ಹೇಳಿದ ತಕ್ಷಣ ಫುಲ್ ಪ್ರೋಟೀನ್ಸ್ ತಗೋತಾ ಇರ್ತಾರೆ, ಜೊತೆಗೆ ಆ ತರಕಾರಿ ತಿನ್ನೋದ್ರ ಬಗ್ಗೆ ಗಮನ ಕೊಡಲ್ಲ. ಇದು ತುಂಬ ದೊಡ್ಡ ತಪ್ಪು. ನಾವು ಯಾವುದೇ ಟೈಮಲ್ಲೂ ಪ್ರೋಟೀನ್ ತಿಂದಾಗ ಅದ್ರ ಜೊತೆಲಿ ಒಂದು ತರಕಾರಿ, ಅಂದರೆ ಯಾವುದೇ ಮಾಂಸ ಪದಾರ್ಥ ಇರ್ಬೋದು, ಬೇಳೆ ಕಾಳುಗಳು ತಿಂದಾಗ ಅದ್ರ ಜೊತೆಲಿ ತರಕಾರಿ ತಿನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈ ಪ್ರೋಟೀನ್ ತಿಂದ ತಕ್ಷಣ ಪ್ರೋಟೀನ್ ಬಾಡಿನ ಆ್ಯಸಿಡಿಕ್ ಮಾಡುತ್ತೆ, ಅಂದರೆ ನಮ್ಮ ಬ್ಲಡ್ಡನ್ನು ಆ್ಯಸಿಡ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಈ ಆ್ಯಸಿಡ್ ಲೆವೆಲನ್ನು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಾವು ಈ ಥರ ತರಕಾರಿನ ತಿನ್ನಬೇಕು. ತರಕಾರಿ ಆಲ್ಕಲೈನ್ ಮಾಡುತ್ತೆ, ಅಂದರೆ ಆ್ಯಸಿಡಿಟಿ ಲೆವೆಲನ್ನು ಕಮ್ಮಿ ಮಾಡುತ್ತೆ. ಬ್ಲಡ್ಡಿನ pH ಲೆವೆಲನ್ನು ಕಮ್ಮಿ ಮಾಡ್ಕೋಬೇಕು ಅಂತಂದರೆ, ಆಲ್ಕಲೈನ್ ಆಗಿರಬೇಕು ಅಂತಾದರೆ ತರಕಾರಿಗಳನ್ನು ತಿನ್ನಬೇಕು. ನೀವು ಹೆಚ್ಚಾಗಿ ಏನಾಗುತ್ತೆ, ನೀವು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಬರೀ ಅನ್ನ ಚಿಕನ್ನು ಅಥವಾ ಮುದ್ದೆ ಚಿಕನ್ ಈ ಥರ ತಿಂದಾಗ ನಮ್ಮ ದೇಹದಲ್ಲಿ ತರಕಾರಿ ಅಂಶ ಇರಲ್ಲ. ಬ್ಲಡ್ ಎಸಿಡಿಕ್ ಆಗ್ತಾ ಇರುತ್ತೆ. ಎಸಿಡಿಕ್ ಆದ ತಕ್ಷಣ ಬಾಡಿ ಒಂದು ಮೆಕ್ಯಾನಿಸಮ್ ಇದೆ ಸರಿ ಮಾಡ್ಕೊಳ್ಳೋಕ್ಕೆ, ಕ್ಯಾಲ್ಶಿಯಂ ನಮ್ಮ ಬೋನ್ಗಳಿಂದ ಕ್ಯಾಲ್ಶಿಯಂ ಅನ್ನ ಹೀರ್ಕೊಳಕ್ಕೆ ಶುರು ಮಾಡುತ್ತೆ. ಸೊ ಈ ಕ್ಯಾಲ್ಶಿಯಂ ಬೋನಿಂದ ಹೊರಗಡೆ ಬರ್ತಿದ್ದಂಗೆ ಬೋನ್ ವೀಕ್ ಆಗಕ್ಕೆ ಶುರುವಾಗಿ ನಮಗೆ ನೋವುಗಳು ಶುರುವಾಗೋ ಸಾಧ್ಯತೆಗಳಿದೆ. ಆ ಕಾರಣದಿಂದಾಗಿ ಪ್ರೋಟೀನ್ಸ್ಗಳ ಜೊತೆಲಿ ಯಾವತ್ತು ತರಕಾರಿಗಳನ್ನು ತಿನ್ನೋದು ತುಂಬ ಮುಖ್ಯವಾಗಿರೋಂಥದ್ದು. ಜೊತೆಗೆ ಇನ್ನು ಬೇರೆ ನ್ಯೂಟ್ರಿಯೆಂಟ್ಸ್ಗಳು, ವೈಟಮಿನ್ ಎ ಇರ್ಬೋದು, ಸಿ, ಕೊಲಾಜನ್, ಈ ಥರ ಹಲವಾರು ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಬೋನ್ ಹೆಲ್ತ್ಗಳಿಗೆ ಅವಶ್ಯಕತೆ ಇದೆ. ಈಗ ಕೊಲಾಜನ್ ಅಂದ ತಕ್ಷಣ, ಕೊಲಾಜನ್ ಅಂದರೆ ಬೇಸಿಕಲಿ ಪ್ರೋಟೀನ್. ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೋಟೀನ್ ಬೇಕು ಅಂತ. ಈ ಪ್ರೋಟೀನಲ್ಲೂ ವೆರೈಟೀಸ್ ಇದೆ, ಅಂದರೆ ಅದರಲ್ಲೂ ತುಂಬ ವಿಂಗಡಣೆಗಳನ್ನು ಮಾಡಿದಾಗ ಒಂದು ಪ್ರೋಟೀನು ಕೊಲಾಜನ್ ಅಂತ ನಮ್ಮ ಬೋನ್ಗಳಲ್ಲಿ ಇರೋಂಥದ್ದು. ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲೂ ಆ ಪ್ರೋಟೀನ್ ಇರೋಂಥದ್ದು. ನಮ್ಮ ಉಗುರು, ನಮ್ಮ ಕೂದಲು, ಇದಕ್ಕೆಲ್ಲ ಕೊಲಾಜನ್ ಬೇಕಾಗಿರೋಂಥದ್ದು. ನಮ್ಮ ಬೋನ್ಸ್ಗಳಿಗೂ ಕೊಲಾಜನ್ ಬೇಕು. ಪ್ರಾಣಿಗಳಲ್ಲೂ ಆ ಕೊಲಾಜನ್ ಅಂತ ಹೇಳೋ ಅಂಶಗಳು ಇರುತ್ತೆ. ತುಂಬ ಗಮನಿಸಿರ್ಬೋದು, ಕಾಲ್ ಸೂಪ್ ಏನು ನಾವು ಕುಡಿತೀವಿ, ಆ ಕಾಲ್ ಸೂಪಲ್ಲೂ ತುಂಬ ಕೊಲಾಜನ್ ಇರೋಂಥದ್ದು. ಬಾಡಿ ಆಲ್ರೆಡಿ ಕೊಲಾಜನನ್ನು ಉತ್ಪತ್ತಿ ಮಾಡೋಂಥದ್ದು ನ್ಯಾಚುರಲಿ ಇದೆ. ಆದರೆ ಕೆಲವೊಂದ್ಸಲಿ ಅದು ಸಾಕಾಗಿರಲ್ಲ. ಯಾವುದೋ ಕಾರಣಗಳಿಂದಾಗಿ ನಮ್ಮ ದೇಹಕ್ಕೆ ಕೊಲಾಜನ್ ಏನಿದೆ ಅದು ಸಾಕಾಗದೇ ಇದ್ದಾಗ್ಲೂ ಈ ಥರ ಜಾಯಿಂಟ್ ಪೇನ್ಗಳು ಬರೋ ಸಾಧ್ಯತೆಗಳಿದೆ. ಅಂಥ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಎಕ್ಸ್ಟ್ರಾ, ಅಂದರೆ ಹೊರಗಿಂದ ಸೋರ್ಸ್ ತಗೊಳ್ಳಿ ಅಂತ. ಸಪ್ಲಿಮೆಂಟ್ಸ್ ಅಂದರೆ ಪೌಡರ್ ಫಾರ್ಮಲ್ಲಿ ಅಥವಾ ಮಾತ್ರೆಗಳ ಫಾರ್ಮಲ್ಲೂ ನಮಗೆ ಕೊಲಾಜನ್ ಸಿಗುತ್ತೆ. ಅದೆಲ್ಲ ಪ್ರಾಣಿಗಳ ಬೋನಿಂದ ಡಿರೈವ್ ಮಾಡಿರ್ತಾರೆ. ಹಾಗೆ ಕಾಲ್ ಸೂಪ್ ಕುಡಿಯೋದು ತುಂಬ ಒಳ್ಳೆಯದು. ನಮ್ಮ ದೇಹದ ಕೊಲಾಜಿನ್ ಅಂಶವನ್ನು ದೇಹದಲ್ಲಿ ಜಾಸ್ತಿ ಮಾಡಿ ಫ್ಲೆಕ್ಸಿಬಿಲಿಟಿ, ಅಂದರೆ ನಮಗೆ ಮೂಮೆಂಟ್ಸ್ ಏನಿದೆ ಅವುಗಳಿಗೆ ಹೆಲ್ಪ್ ಮಾಡುತ್ತೆ ಈ ಕೊಲಾಜಿನ್.
ಜೊತೆಗೆ ಈ ಕೊಲಾಜಿನ್ ನಮ್ಮ ದೇಹಕ್ಕೆ ಕನ್ವರ್ಟ್ ಆಗಿ ಚೆನ್ನಾಗಿ ಸಿಗಬೇಕು ಅಂತಂದರೆ ವಿಟಮಿನ್ ಸಿ ತಗೋಬೇಕು. ಈಗ ವಿಟಮಿನ್ ಸಿ ಯಾವುದು ಅಂತಂದರೆ ಹುಳಿ ಇರೋಂತಹ ಪದಾರ್ಥಗಳು, ಈಗೆಲ್ಲ ಲಿಂಬೆಹಣ್ಣು ಇರ್ಬೋದು, ಆರೆಂಜ್ ಇರ್ಬೋದು, ಅಥವಾ ಯಾವುದೇ ಹುಳಿ ಪದಾರ್ಥಗಳು ಏನಿದೆ ಅವುಗಳು ವಿಟಮಿನ್ ಸಿ, ಚೀಬೆಕಾಯಿ ಇರ್ಬೋದು, ಸೀಬೆಕಾಯಿ ನಾವೇನು ಹೇಳ್ತೀವಿ ಅದರಲ್ಲೂ ತುಂಬ ವಿಟಮಿನ್ ಸಿ ಇರೋಂಥದ್ದು, ಅಥವಾ ನೆಲ್ಲಿಕಾಯಿ, ಇವುಗಳನ್ನೆಲ್ಲ ಸ್ವೀಕರಿಸಿದಾಗ ಒಂದು ಕಾಂಬಿನೇಷನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಕಾಲ್ ಸೂಪ್ ತೊಗೊಂಡ್ರೆ ಅದ್ರ ಜೊತೆಲಿ ಈ ಥರ ಹುಳಿ ಪದಾರ್ಥಗಳನ್ನು ತಗೊಂಡ್ರೆ ಈ ಕಾಲ್ ಸೂಪಿಂದ ನಮ್ಗೆ ಏನು ಕೊಲಾಜಿನ್ ಸಿಗಬೇಕು ಅದು ಜಾಸ್ತಿ ಪ್ರಮಾಣದಲ್ಲಿ ಸಿಗಕ್ಕೆ ಸಾಧ್ಯ ಇದೆ. ಸೊ ಈ ಥರ ನಾವು ಕಾಂಬಿನೇಷನಲ್ಲಿ ತಗೊಂಡಾಗ ನಮಗೆ ದೇಹಕ್ಕೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಇನ್ನು ಇದಲ್ಲದೆ ಆ್ಯಂಟಿ ಇನ್ಫ್ಲಮೇಟ್ರಿ, ಅಂದರೆ ನಾವು ಮೊದಲಿನ ಸಂಚಿಕೆಯಲ್ಲಿ ಮಾತಾಡಿದ್ದೇವೆ, ಇನ್ಫ್ಲಮೇಷನ್ ಕಮ್ಮಿ ಮಾಡೋಂತಹ ಫುಡ್ಗಳನ್ನು ನಾವು ತಗೋತಾ ಇರಬೇಕು. ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್, ಅಂದರೆ ಬೇಡದೇ ಇರೋಂತಹ ಮಾಲಿಕ್ಯೂಲ್ಸ್ ಏನು ನಮ್ಮ ಬಾಡಿಲಿದೆ ಅದನ್ನು ಹೊರಗಡೆ ಹಾಕೋದನ್ನು ಆ್ಯಂಟಿ ಆಕ್ಸಿಡೆಂಟ್ಸ್, ನಾವು ಕ್ಲಿಯರಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಏನೇ ಟಾಕ್ಸಿನ್ಸ್ ಇದ್ರೂ ಅದನ್ನು ಕ್ಲಿಯರ್ ಮಾಡೋಂಥದ್ದು ಏನಿದೆ ಅದನ್ನು ಆ್ಯಂಟಿ ಆಕ್ಸಿಡೆಂಟ್ಸ್. ಅವುಗಳೆಲ್ಲ ನಾವು ಬಳಸುವ ಹಣ್ಣು ತರಕಾರಿಗಳಲ್ಲಿ ಇರೋಂಥದ್ದು. ನಾವು ಅದಕ್ಕೆ ಕಲರ್ಫುಲ್ ಆಗಿರೋ ವೆಜಿಟೇಬಲ್ಸ್ ತಿನ್ನಬೇಕು ಅಂತ. ಸೊ ನಾವು ಕಾನ್ವರ್ಸೇಷನಲ್ಲಿ ಕ್ಲೈಂಟ್ಸ್ ಬಂದಾಗ ನಾವು ಹೇಳ್ತೀವಿ ತರಕಾರಿ ಯಾವುದೆಲ್ಲ ತಿನ್ನಬೇಕು ಅಂತ ಅಂದಾಗ ಇರೋದೆಲ್ಲ ತರಕಾರಿಗಳನ್ನು ಸೀಸನಲ್ಲಿ ಏನು ಸಿಗುತ್ತೆ, ನಿಮಗೆ ಲೋಕಲ್ ಆಗಿ ಏನು ಸಿಗುತ್ತೆ, ಎಲ್ಲ ಬಣ್ಣ ಬಣ್ಣದ ತರಕಾರಿಗಳನ್ನು ಸ್ವೀಕರಿಸಿ. ಯಾಕೆಂತಂದರೆ ಪ್ರತಿಯೊಂದು ಬಣ್ಣದಲ್ಲಿಯೂ ಅದರದ್ದೇ ಆದ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಉದಾಹರಣೆಗೆ ಹೇಳೋದಂತಾದರೆ ಹಸಿರು ಬಣ್ಣದ್ದು, ಈಗ ಬೀನ್ಸ್ ಇರ್ಬೋದು, ಹಸಿರು ಬಣ್ಣದ್ದು ಅದರದ್ದೇ ಆದ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಕ್ಯಾರೆಟ್, ಅದರಲ್ಲೊಂದು ಆರೆಂಜ್ ಕಲರ್ ಏನು ಬರುತ್ತೆ ಕಿತ್ತಳೆ, ಅದರಲ್ಲೂ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರೋಂಥದ್ದು. ಇನ್ನು ಬಿಳಿ ಕಲರು ಅದಕ್ಕೂ ಒಂದಿರುತ್ತೆ. ಬೀಟ್ರೂಟ್ ಕೆಂಪು ಕಲರ್, ಹೀಗೆ ಒಂದೊಂದು ಕಲರಿಗೂ ಒಂದೊಂದು ಆ್ಯಂಟಿ ಆಕ್ಸಿಡೆಂಟ್ ಇರೋಂಥದ್ದು. ಆ ಪ್ರಾಪರ್ಟೀಸ್ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಸೊ ಆ ಕಾರಣದಿಂದಾಗಿ ಹಲವಾರು ವೆರೈಟೀಸ್ ಆಫ್ ಹಣ್ಣು ತರಕಾರಿಗಳನ್ನು ನಾವು ಸ್ವೀಕರಿಸಬೇಕು. ಕೇವಲ ಕೆಲವರಿಗೆ ಅಭ್ಯಾಸ ಇರುತ್ತೆ ನಾನು ಆ್ಯಪಲ್ ಮಾತ್ರ ತಿಂತೀನಿ ಅಂತ, ಹಂಗಾಗಲ್ಲ. ಆ್ಯಪಲಲ್ಲಿ ಒಂದಿಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದೇ ನೀವು ಪಪಾಯ ತಗೊಂಡಾಗ ಪುನಃ ಆರೆಂಜ್ ಕಲರ್, ಅದರಲ್ಲಿರೋಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಬಾಡಿಗೆ ಸಿಗುತ್ತೆ. ಇನ್ನು ನಾವು ಬೇರೆ ಕಲರ್ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು, ಅದು ಕೆಂಪು. ಹೀಗೆ ನೋಡಿ ಆ ಪ್ರತಿಯೊಂದು ಬೇರೆ ಬೇರೆ ಕಲರ್, ಅಥವಾ ಎಲ್ಲೋ, ನಾವು ಅನಾನಸ್ ತಗೊಂಡ್ರೆ ಎಲ್ಲೋ, ಹೀಗೆ ಬಣ್ಣ ಬಣ್ಣದ ತರಕಾರಿಗಳನ್ನು ಸ್ವೀಕರಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆ ಅದು ಸಿಗುತ್ತೆ. ಇನ್ನು ನಮ್ಮ ಸಾಂಬಾರು ಪದಾರ್ಥಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಇನ್ಫ್ಲಮೇಷನ್ ಬಾಡಿಯಲ್ಲಿ ಇದ್ದರೆ ಅದನ್ನು ಕಮ್ಮಿ ಮಾಡೋ ಮುಖಾಂತರ ನಮ್ಮ ಜಾಯಿಂಟ್ ಹೆಲ್ತನ್ನು ನಾವು ಕಾಪಾಡ್ಕೋಬೋದು. ಇದಲ್ಲದೆ ನಾವು ಗಮನಿಸಬೇಕಾಗಿರೋದು ಕೊಲಾಜಿನ್, ನಾನು ಹೇಳಿದ್ನಲ್ಲ, ಎಲ್ಲೇ ಯಾರಿಗಾದರೂ ಈಗ ಥರ ತುಂಬ ನೋವಿದ್ದಾಗ ನಾವು ಕಾಲ್ ಸೂಪನ್ನು ತುಂಬ ಅಡ್ವೈಸ್ ಮಾಡ್ತೀವಿ. ಯಾಕೆಂತಂದರೆ ಕೊಲಾಜಿನ್ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ ಅಂತ. ಅದ್ರ ಜೊತೆಲಿ ವಿಟಮಿನ್ ಸಿ. ಓವರಾಲ್ ಯಾವಾಗಲೂ ನಾವೇನು ಹೇಳೋದು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಎಲ್ಲ ಆಹಾರದಲ್ಲೂ ಅದರದ್ದೇ ಆದ ಒಂದು ಒಳ್ಳೆತನ ಇರುತ್ತೆ, ಅಥವಾ ಏನೋ ಒಂದು ಅತಿಯಾದಾಗ ಅದರಿಂದ ನಮಗೆ ಸಮಸ್ಯೆಗಳು ಬರ್ಬೋದು. ಆ ದೇಹದನ್ನು ಅರ್ಥ ಮಾಡಿಕೊಂಡು ದೇಹಕ್ಕೆ ಅನುಗುಣವಾಗಿ ನಾವು ಆಹಾರನ ಸ್ವೀಕರಿಸಿದಾಗ ನಾವು ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.